ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಸ್ಮಾರ್ಟ್ ಮ್ಯಾಥ್ಸ್ ವಿತ್ ಸಂತೋಷ್ ಚಾನಲ್ಗೆ ಸ್ವಾಗತ. ಹಿಂದಿನ ತರಗತಿಯಲ್ಲಿ ನಾವು ಸಮರೂಪ ಭಿನ್ನರಾಶಿಗಳ ಸಂಕಲನದ ಬಗ್ಗೆ ಅಧ್ಯಯನ ಮಾಡಿದ್ದೀವಿ. ಇವತ್ತು ನಾವು ಅದರ ಮುಂದುವರೆದ ಭಾಗವನ್ನು ಅಧ್ಯಯನ ಮಾಡೋಣ. ಈಗ ಸಮರೂಪ ಭಿನ್ನರಾಶಿಗಳ ವ್ಯವಕಲನ. ಈಗಾಗಲೇ ತಿಳಿದಿರುವಂತೆ ಸಮರೂಪ ಭಿನ್ನರಾಶಿಗಳಂತಂದ್ರೆ ಛೇದ ಯಾವಾಗಲೂ ಒಂದೇ ಇರಬೇಕು. ಈ ಥರ ಇತ್ತಪ್ಪ ಅಂತಂದ್ರೆ ನಾವು ವ್ಯವಕಲನ ಮಾಡೋದು ತುಂಬ ಸರಳ. ಅಂಶಗಳನ್ನು ಡೈರೆಕ್ಟಾಗಿ ನಾವು ಮೈನಸ್ ಮಾಡ್ಬೋದು. ಉದಾಹರಣೆ ನೋಡ್ರಿ, 7/9 ಅಂತ ಐತಿ, -2/9. ಈಗ ಛೇದ ಯಾವಾಗಲೂ ಎರಡೂ ಒಂದೇ ಐತಿ, 9 ಅಂತ. ನಾವು ಡೈರೆಕ್ಟ್ ಅಂಶಗಳನ್ನು ತೊಗೊಂಡ್ಬಿಡ್ಬೇಕು. 7 - 2 = 5. ಅದರಿಂದ ಉತ್ತರ ಏನಾಗುತ್ತಪ್ಪ ಅಂದ್ರೆ 5/9 ಅಂತ ಆಗುತ್ತೆ. ಇದ್ರ ನೆಕ್ಸ್ಟ್ ಅಸಮರೂಪ ಅಥವಾ ಅಸಮ ಭಿನ್ನ ರಾಶಿಗಳ ಸಂಕಲನ ಮತ್ತು ವ್ಯವಕಲನ. ಇದರಲ್ಲೂ ಅಷ್ಟೇ, ಮೊದಲು ನಾವು ಸಮರೂಪ ಭಿನ್ನರಾಶಿಗಳನ್ನಾಗಿ ಪರಿವರ್ತನೆ ಮಾಡ್ಕೋಬೇಕು, ನಂತರ ಸಂಕಲನ ಅಥವಾ ವ್ಯವಕಲನ ಮಾಡಬೇಕು. ಫಾರ್ ಎಕ್ಸಾಂಪಲ್ 1/2 ಅಂತ ಐತಿ, +1/3 ಅಂತ ಐತಿ. ಈಗ ಇದು ಅಸಮರೂಪ ಒಳಗೆ ಐತಿ. ಇದನ್ನು ನಾವೇನು ಮಾಡಬೇಕು, ಸಮರೂಪಕ್ಕೆ ತರಬೇಕಪ್ಪ ಅಂತಂದ್ರೆ ಛೇದ ಎರಡು ಬೇರೆ ಅದಾವೆ. ನಾವು ಛೇದ ಎರಡು ಸೇಮ್ ತರಬೇಕು. ಸೇಮ್ ತರಬೇಕಪ್ಪ ಅಂದ್ರೆ ನಾವು ಫಸ್ಟ್ ಏನು ಮಾಡಬೇಕು, 2 ಮತ್ತು 3 ಇವೆರಡರ ಲಸ ತೆಗಿಬೇಕು. ಲಸ ತೆಗೆದಾಗ ಏನು ಬರುತ್ತೆ, 2 ಪ್ರೈಮ್ ನಂಬರ್ಸ್ ಅದಾವು. 2 ಮತ್ತು 8 3 6 ಆಗ್ತದೆ. ಈಗ ಏನಾಗ್ತದೆ, ಅದು 1/2 ಇದ್ದಿದ್ದು 3/6 ಆಗುತ್ತೆ. 1/3 ಇದ್ದಿದ್ದು ಅದು 2/6 ಆಗುತ್ತೆ. ಈಗ ನೋಡ್ರಿ, ಛೇದ ಎರಡು ಸೇಮ್ ಅದು. ಈಗ ನಾವು ಡೈರೆಕ್ಟಾಗಿ ಏನು ಮಾಡ್ಬೋದು, ಛೇದ ಸೇಮ್ ಆದಮೇಲೆ ಅಂಶಗಳನ್ನು ಕೂಡಿಸ್ಬೋದು. 3 + 2 5 ಆಗ್ತದೆ, 5/6 ಆಗ್ತದೆ. ಇದೇ ಸೇಮ್ ನಾವೇನು ಮಾಡಬೇಕು, ವ್ಯವಕಲನ ಎರಡು ಛೇದ ಆಲ್ರೆಡಿ 2 6 ಅಂತ ಬಂದದ. ಈಗ ನಾವು ಅದನ್ನು ಸೇಮ್ ಅಂಶಗಳನ್ನು ಮೈನಸ್ ಮಾಡಬೇಕು. 3 - 2 = 1/6 ಅಂತ ಆಗ್ತದೆ. ಈಗ ಮುಂದೆ ಮಿಶ್ರ ಭಿನ್ನ ರಾಶಿಗಳ ಸಂಕಲನ ಮತ್ತು ವ್ಯವಕಲನ ಅಂತ. ಇದನ್ನು ನಾವು ಈ ಥರ ಫಸ್ಟ್ ಏನು ಮಾಡ್ಬೇಕಪ್ಪ ಅಂದ್ರೆ, ಮೊದಲು ವಿಷಮ ಭಿನ್ನ ರಾಶಿಯನ್ನಾಗಿ ಪರಿವರ್ತನೆ ಮಾಡ್ಕೋಬೇಕು. ಈಗೇನಿರ್ತದೆ, 1.12 ಅಂಶ ಅಂತ ಐತಿ, ಇಲ್ಲಿ +2.13 ಅಂಶ ಅಂತ ಐತಿ. ಇದನ್ನು ನಾವು ಮೊದಲೇನು ಮಾಡಬೇಕು, ಮಿಶ್ರ ಭಿನ್ನರಾಶಿ ಇದ್ದಿದ್ದನ್ನು ವಿಷಮ ಭಿನ್ನರಾಶಿಯನ್ನಾಗಿ ಪರಿವರ್ತನೆ ಮಾಡ್ಕೋಬೇಕು. ಎಷ್ಟಾಗ್ತದಪ್ಪ ಅಂತಂದ್ರೆ, ಅದು 1.12 ಅಂಶ ಇದ್ದಿದ್ದು 3 ಅಂಶ ಆಗುತ್ತೆ. ಇಲ್ಲಿ 2.13 ಅಂಶ ಇದ್ದಿದ್ದು 7/3 ಅಂತ ಆಗ್ತದೆ. ಈಗ ಇದನ್ನು ಮಿಶ್ರ ಭಿನ್ನರಾಶಿ ಇದ್ದಿದ್ದು ವಿಷಮ ಭಿನ್ನರಾಶಿಯನ್ನಾಗಿ ಪರಿವರ್ತನೆ ಮಾಡ್ಕೊಂಡಿವಿ. ಈಗ ಛೇದ ಸಮಾಧಾನ ಇಲ್ಲ. ನಾವು ಏನು ಮಾಡ್ಬೇಕು, ಈಗ ಸಮರೂಪ ಭಿನ್ನರಾಶಿಯನ್ನಾಗಿ ಮೊದಲು ಪರಿವರ್ತನೆ ಮಾಡ್ಕೋಬೇಕು. ಅವಾಗ ಏನಾಗ್ತದೆ, ಛೇದ ಸೇಮ್ ಆಗ್ತದೆ. ಅವಾಗ ನಮಗೇನಾಗ್ತದೆ, ಸಂಕಲನ ಮತ್ತು ವ್ಯವಕಲನ ಮಾಡೋಕೆ ಈಸಿ ಆಗ್ತದೆ. ಈಗ 2 ಮತ್ತು 3 ಏನಿದು, ಇವೆರಡು ಛೇದಗಳು. ಇದನ್ನು ನಾವು LCM ತೆಗೆದ್ರೆ ಏನು ಬರ್ತದೆ, ಲಸ ತೆಗೆದ್ರೆ 6 ಬರ್ತದೆ. ಈ ಹಿಂದಿನ ಲೆಕ್ಕದಾಗ ನೋಡಿ ನಾವು. ಈಗ ಏನಾಗ್ತದೆ, 3/2 ಇದ್ದಿದ್ದು ಏನಾಗ್ತದೆ, 9/6 ಆಗ್ತದೆ. 7/3 ಇದ್ದಿದ್ದು 14/6 ಆಗ್ತದೆ. ಈಗ ಅವು ನೋಡ್ರಿ, ಛೇದಗಳು ಎರಡು ಸೇಮ್ ಅದಾವೆ. ಕೂಡಿಸೋದು ಏನಪ್ಪ ಅಂದ್ರೆ 14 + 9 ಎಷ್ಟು ಬರ್ತದೆ, 23/6 ಆಗ್ತದೆ. ಈಗ ಮೈನಸ್ ಮಾಡೋದು ಏನಪ್ಪ ಅಂತಂದ್ರೆ, ದೊಡ್ಡ ಸಂಖ್ಯೆ ಒಳಗೆ ಸಣ್ಣ ಸಂಖ್ಯೆ ಕಳಿಬೇಕು. ಈಗೇನಾಗ್ತದೆ, 14 9 ಕಳೆದ್ರೆ 5 ಆಗ್ತದೆ, 5/6 ಅಂತ ಬರಿಬೋದು. ನಾವೇನು ಬೇಕಪ್ಪ ಅಂದ್ರೆ ಹೊಳ್ಳಿ ಮಿಶ್ರ ಭಿನ್ನರಾಶಿ ಒಳಗೆ ಬರಿಬೋದು. ಇದ್ರ ನೆಕ್ಸ್ಟ್ ಭಿನ್ನರಾಶಿಗಳ ಹೋಲಿಕೆ ಅಂತ ಬರ್ತಾವೆ. ಈ ಭಿನ್ನರಾಶಿ ಹೋಲಿಕೆ ಒಳಗೆ ಸಮರೂಪ ಭಿನ್ನರಾಶಿಗಳ ಹೋಲಿಕೆ ಅಂತ ಒಂದು ಬರ್ತದೆ. ಆಮೇಲೆ ಅಸಮರೂಪ ಭಿನ್ನರಾಶಿಗಳ ಹೋಲಿಕೆ ಅಂತ ಒಂದು ಬರ್ತದೆ. ಇವಾಗ ನೋಡ್ರಿ, ಸಮರೂಪ ಭಿನ್ನರಾಶಿ ಅಂದರೆ ಛೇದ ಒಂದೇ ಇರಬೇಕು. ಇದು ಆಲ್ರೆಡಿ ನಮಗೆ ಗೊತ್ತೈತಿ. ಈಗ ಎಕ್ಸಾಂಪಲ್ 5/8 ಆ್ಯಂಡ್ 7/8 ಅಂತ ಐತಿ. ಇದನ್ನು ಹೋಲಿಕೆ ಮಾಡಿ ನೋಡ್ಬೇಕು, ಯಾವ್ದು ದೊಡ್ಡದೈತಿ ಯಾವ್ದು ಸಣ್ಣದೈತಿ ಅಂತ. ಇದು ಭಾಳ ಸರಳ. ಯಾಕಪ್ಪ ಅಂದ್ರೆ ಛೇದ ಒಂದೇ ಇತ್ತಂತಂದ್ರೆ ನಾವು ಸರಳವಾಗಿ ಕಂಡುಹಿಡಿಬೋದು. ಛೇದ ಸೇಮ್ ಇತ್ತಪ್ಪ, ಅಂಶಗಳ ಒಳಗೆ ಯಾವ್ದು ದೊಡ್ಡದೈತಿ ನೋಡ್ಕೋಬೋದು. ಈಗ 5 ಮತ್ತು 7 ಇದರೊಳಗೆ ಯಾವ್ದು ದೊಡ್ಡದೈತಿ, 7 ದೊಡ್ಡದೈತಿ. ನಾವು ಇದರ 7/8 ದೊಡ್ಡದನ್ನು ಡೈರೆಕ್ಟಾಗಿ ಹೇಳ್ಬೋದು. ಇದಾದ್ಮೇಲೆ ನೆಕ್ಸ್ಟ್ ಬರುತ್ತೆ ಅಸಮರೂಪ ಭಿನ್ನರಾಶಿಗಳ ಹೋಲಿಕೆ ಅಂತ. ಇವಾಗ ನೋಡ್ರಿ, ಅಸಮರೂಪ ಒಳಗೆ ಏನಿರ್ತದೆ, ಛೇದಗಳು ಬೇರೆ ಬೇರೆ ಇರ್ತಾವೆ. ಅವಾಗ ಏನು ಮಾಡ್ಬೇಕು ನಾವು, ಈಗ ನೋಡ್ರಿ ಎಕ್ಸಾಂಪಲ್ ನೋಡೋಣ. 2/3 ಅಂತ ಐತಿ, ಆಮೇಲೆ ಇನ್ನೊಂದು ಯಾವುದೈತಿ 3/4 ಅಂತ ಐತಿ. ಈಗ ನಾವು ಛೇದಗಳನ್ನ ಸಮ ಮಾಡ್ಕೋಬೇಕು ಅಂದ್ರೆ ಏನು ಮಾಡಬೇಕು, LCM ತಗೋಬೇಕು, ಲಸ ತಗೋಬೇಕು. ಈಗ ನೋಡ್ರಿ, 3 ಮತ್ತು 4 ಇವೆರಡರ ಲಸ ಏನಾಗ್ತದ, 12 ಬರ್ತದೆ. ಈಗೇನಾಯ್ತು, 12 ಬಂದಾಗ 2/3 ಇದ್ದಿದ್ದು 8/12 ಆಯಿತು.
3/4 ಇದ್ದದ್ದು 9/12 ಆಯಿತು. ಈಗ ಹೋಲಿಕೆ ಮಾಡಿ ನೋಡ್ಬೇಕು. ಎರಡು ಛೇದಗಳು ಸಮ ಅದಾವ. ಈಗ ಅಂಶಗಳನ್ನು ನೋಡ್ಕೋರಿ. ಅಂಶದಾಗ ಯಾವ್ದು ದೊಡ್ಡದೈತಿ? 7 ದೊಡ್ಡದೈತೆ, 9 ದೊಡ್ಡದಾಗುತ್ತೆ. 9 ದೊಡ್ಡದಾಗ್ತದೆ. ಇವಾಗ 3/4ಕಿನ 2/3 ಸಣ್ಣದಾಯ್ತು. ಅಂದರೆ ಯಾವ್ದು ದೊಡ್ಡದು? ಈಗ 3/4 ದೊಡ್ಡದು. ಓಕೆ ಫ್ರೆಂಡ್ಸ್, ಇವತ್ತಿನ ದಿನದಲ್ಲಿ ನಾವು ಏನೇನು ಕಲ್ತೀವಪ್ಪ ಅಂದ್ರೆ ಸಮರೂಪ ಭಿನ್ನ ರಾಶಿಗಳ ವ್ಯವಕಲನ, ಅಸಮರೂಪ ಭಿನ್ನ ರಾಶಿಗಳ ಸಂಕಲನ, ವ್ಯವಕಲನ, ಭಿನ್ನ ರಾಶಿಗಳ ಹೋಲಿಕೆ ಮತ್ತು ಮಿಶ್ರ ಭಿನ್ನ ರಾಶಿಗಳ ಸಂಕಲನ ಮತ್ತು ವ್ಯವಕಲನದ ಬಗ್ಗೆ ನಾವು ಇವತ್ತು ಅಧ್ಯಯನ ಮಾಡಿದ್ವಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.